ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಯುದ್ಧದ ಎರಡನೇ ರಾತ್ರಿ ಮೊದಲ ದಿನಕ್ಕಿಂತ ಸ್ವಲ್ಪ ಡಿಫರೆಂಟ್ ಆಗಿಯೇ ಇತ್ತು. ರಾತ್ರಿ ಇಡೀ ಜಾಗರಣೆ ಮಾಡಿದಂಥ ಭಾರತೀಯ ಸೇನೆ ಬೆಳಗ್ಗೆ ಪಾಕ್ನ ಒಳಗೆ ನುಗ್ಗಿ ರಾವಲ್ಪಿಂಡಿಯ ಏರ್ಬೇಸ್ ಮೇಲೆ ಬಾಂಬಿಂಗ್ ಮಾಡಿದೆ. ಇದನ್ನ ಪಾಕ್ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಮಾಡಿದ್ರೆ ಏನು ಮಾಡೋಕ್ಕೆ ಆಗ್ತಿತ್ತು ಹೇಳಿ? ನೂರ್ ಖಾನ್ ಬೇಸ್, ರಫೀಕ್ ಏರ್ ಬೇಸ್, ಚಾಕ್ವಾಲ್ ಮುರಿದ್ ಏರ್ ಬೇಸ್, ಇದೆಲ್ಲ ಪಾಕಿಸ್ತಾನದ ಏರ್ ಬೇಸ್ಗಳು. ಭಾರತ ಪಾಕಿಸ್ತಾನದ ಒಳಗೆ ನುಗ್ಗಿ ಪಾಕಿಸ್ತಾನ ಆರ್ಮಿಯ ಹೆಡ್ ಕ್ವಾರ್ಟರ್ ಇರುವಂತಹ ರಾವಲ್ಪಿಂಡಿಯ ಏರ್ ಬೇಸ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಷ್ಟಕ್ಕೆ ಸುಮ್ಮನಾಗದ ಪಾಕಿಸ್ತಾನದ ಸೇನೆ ಜಮ್ಮು ಕಾಶ್ಮೀರ, ಗುಜರಾತ್, ರಾಜಸ್ಥಾನ ಹಾಗೂ ಪಂಜಾಬ್ನ ನಿವಾಸಿಗಳ ಮೇಲೆ ಡ್ರೋನ್ ಹಾಗೂ ಮಿಸೈಲ್ಗಳ ಮೂಲಕ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡಿತ್ತು. ಆದರೆ ಭಾರತದ ಡಿಫೆನ್ಸ್ ಸಿಸ್ಟಮ್ ಅದನ್ನು ತಡೆಯುತ್ತೆ. ಭಾರತ ನಿನ್ನೆ ಪಾಕಿಸ್ತಾನದ ಕರಾಚಿಯಲ್ಲಿ ಭಯ ಅಂದ್ರೇನು ಅನ್ನೋದನ್ನು ತೋರಿಸಿದೆ. ಸಂಪೂರ್ಣ ಪಾಕಿಸ್ತಾನಿ ಮೀಡಿಯಾ ಕರಾಚಿ ಮೇಲೆ ಫೋಕಸ್ ಮಾಡೋಕೆ ಶುರು ಮಾಡಿತ್ತು. ಆದರೆ ಭಾರತೀಯ ಸೇನೆ ಅಷ್ಟರಲ್ಲಿ ರಾವಲ್ಪಿಂಡಿ ಮೇಲೆ ದಾಳಿ ಮಾಡುತ್ತೆ. ಬಕ್ರಾ ಮಾಡಿ ಹೊಡೆಯೋದಂದ್ರೆ ಇದೇ ನೋಡಿ. ಭಾರತ ಪಾಕಿಸ್ತಾನದ ಯುದ್ಧ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಆಚೆಗೆ ಹೋಗ್ಬಿಟ್ಟಿದೆ. ನಿನ್ನೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ದೀಪಾವಳಿ ಜೋರಾಗಿ ನಡೆದಿದೆ. ಇನ್ನೊಂದು ಕಡೆ ಬಲೂಚಿಸ್ತಾನ ಸ್ವತಂತ್ರ ದೇಶ ಅಂತ ಘೋಷಿಸಿಕೊಂಡಿದೆ. ನಮಗೂ ಅಡ್ವಾನ್ಸ್ ಶಸ್ತ್ರಾಸ್ತ್ರ ಬೇಕು ಅಂತ ಪಾಕ್ ಬಳಿ ಬೇಡಿಕೆ ಇಡ್ತಾ ಇದ್ದಾರೆ. ನಂತರ ಪಾಕಿಸ್ತಾನದ ರಫೀಕ್ ಏರ್ ಬೇಸ್ ಕೂಡ ಸಂಪೂರ್ಣ ನಾಶ ಆಗಿದೆ. ಯಾಕಂದರೆ ಪಾಕಿಸ್ತಾನ ಭಾರತದ ಜಮ್ಮು ಪ್ರದೇಶದವರಿಗೆ ರಾತ್ರಿ ಇಡೀ ಮಲ್ಗೋಕ್ ಬಿಡಲಿಲ್ಲ. ಅಲ್ಲದೆ ಜಮ್ಮುವಿನ ವೀಣೆ ಮಾತಾ ವೈಷ್ಣವಿ ದೇವಿ ದೇವಸ್ಥಾನದ ಮೇಲೆ ಕೂಡ ಅಟ್ಯಾಕ್ ಮಾಡುವ ಪ್ರಯತ್ನ ಮಾಡ್ತಾರೆ. ಶ್ರೀನಗರದ ಏರ್ಪೋರ್ಟ್ ಮೇಲೆ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡಿದರು. ಹಾಗಾಗಿ ಭಾರತ ಕರಾಚಿ, ಲಾಹೋರ್, ರಾವಲ್ಪಿಂಡಿ ಅಂತ ಕನ್ಫ್ಯೂಸ್ ಮಾಡಿ ಹೊಡೆದಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಿಸೈಲ್ಗಳ ಹಾಗೂ ಆರ್ಟಿಲರಿ, ಇದರ ಜೊತೆಗೆ ಡ್ರೋನ್ ದಾಳಿ ಕೂಡ ನಡೀತಾ ಇದೆ. ಹಾಗೂ ಜತನ್ ಕ್ಯಾಂಟ್ ಹಾಗೂ ಸಿಯಾಲ್ಕೋಟ್ನಲ್ಲಿ ಅಟ್ಯಾಕ್ ಮಾಡಲಾಗಿದೆ. ಇದಲ್ಲದೆ ಬಲೂಚಿಸ್ತಾನದ ಕಡೆಯಿಂದ ಕಲಾತ್ ಹಾಗೂ ನಾಗ್ಹೋನಲ್ಲಿ ಹಿಟ್ ಮಾಡಲಾಗಿದೆ. ಇದಲ್ಲದೆ ಕ್ವೇಟಾದ ಪೊಲೀಸ್ ಸ್ಟೇಷನ್ ಮೇಲೆ ಗ್ರೆನೇಡ್ ದಾಳಿ ಮಾಡಲಾಗಿದೆ. ಒಟ್ಟಾರೆ ಒಂದು ಕಡೆಯಿಂದ ಭಾರತ, ಇನ್ನೊಂದು ಕಡೆಯಿಂದ ಬಲೂಚಿಸ್ತಾನ, ಒಟ್ಟಾರೆ ಪಾಕಿಸ್ತಾನ ಈ ಎರಡೂ ದಿಕ್ಕಿನಿಂದ ಸರಿಯಾಗಿ ಪೆಟ್ಟು ತಿಂತಾ ಇದೆ. ಭಾರತ ನೇವಿ ಬಳಸದೆ ಪಾಕಿಸ್ತಾನಕ್ಕೆ ಈ ಪರಿಸ್ಥಿತಿ ಬಂದಿದೆ. ನಾವು ಕೇವಲ ಡ್ರೋನ್ ಮೂಲಕ ಪಾಕಿಸ್ತಾನದಲ್ಲಿ ಯಾವ ಪ್ಲೇಸ್ನಲ್ಲಿ ಬೇಕಾದರೂ ಅಟ್ಯಾಕ್ ಮಾಡಬಹುದು. ಈಗ ಪಾಕಿಸ್ತಾನಕ್ಕೆ ಚೈನಾದ ಮಾಲು ಕೆಲಸಕ್ಕೆ ಬರ್ತಾ ಇಲ್ಲ, ಹಾಗೆ ಟರ್ಕಿ ಡ್ರೋನ್ ಕೂಡ ಕೆಲಸಕ್ಕೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಪಾಕಿಸ್ತಾನಕ್ಕೆ ಈಗ IMFನಿಂದ ಲೋನ್ ಕೂಡ ಸಿಕ್ಕಿದೆ. ಭಾರತ ಪಾಕಿಸ್ತಾನದ ಏರ್ಬೇಸ್ ಮೇಲೆ ಮಾಡಿದಂಥ ದಾಳಿ ಒಂದು ಪ್ರತಿಕಾರದ ದಾಳಿ. ಹೇಳದೆ ಕೇಳದೆ ನ್ಯೂಕ್ಲಿಯರ್ ಸಾಮರ್ಥ್ಯ ಇರುವಂತಹ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ದೆಹಲಿಗೆ ಗುರಿಯಾಗಿಸಿ ಲಾಂಚ್ ಮಾಡಿದ್ರಲ್ವಾ, ಅದರ ಪ್ರತಿಕಾರ ಇದು. ಭಾರತದ ಡಿಫೆನ್ಸ್ ಸಿಸ್ಟಮ್ ಮಿಸೈಲ್ ಅನ್ನು ಹೊಡೆದು ಉರುಳಿಸಿದ್ದಲ್ಲದೆ ಪಾಕಿಸ್ತಾನದ 3 ಏರ್ಬೇಸ್ ಮೇಲೆ ಹಿಟ್ ಮಾಡ್ತು. ಇದನ್ನು ಪಾಕಿಸ್ತಾನವೇ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳಿಕೊಂಡಿದೆ. ಈ ಮಿಸೈಲ್ ಪಾಕಿಸ್ತಾನದಿಂದ ಹೊರಟು ಭಾರತದ ಪಂಜಾಬ್, ಹರಿಯಾಣದ ಏರ್ ಸ್ಪೇಸ್ ದಾಟಿ ದೆಹಲಿಗೆ ಅಟ್ಯಾಕ್ ಮಾಡುವ ಉದ್ದೇಶ ಆಗಿತ್ತು. ಆದರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ಹರಿಯಾಣದ ಸಿರ್ಸಾ ಪ್ರದೇಶದಲ್ಲಿ ಹೊಡೆದು ಉರುಳಿಸಿದೆ. ಇದರ ದೊಡ್ಡ ಶಬ್ದ ರಾತ್ರಿ 3:30 ಸಮಯಕ್ಕೆ ಹರಿಯಾಣದ ಸಿರ್ಸಾದ ಸುತ್ತಮುತ್ತ ಜನರಿಗೆ ಕೇಳಿ ಬಂದಿದೆ. ಇದಲ್ಲದೆ ಈಗ ಗಡಿ ಪ್ರದೇಶದಲ್ಲಿ ಭಾರತ ಪಾಕಿಸ್ತಾನದ ಫೈಟರ್ ಜೆಟ್ಗಳ ನಡುವೆ ಡಾಗ್ ಫೈಟ್ ನಡೀತಾ ಇದೆ. ಭಾರತ ತನ್ನ ದಾಳಿಯನ್ನು ಹೆಚ್ಚು ಮಾಡ್ತಾ ಇದೆ. ಪಾಕಿಸ್ತಾನ ಭಾರತದ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಮಾಡಿದ ಮೇಲೆ ಭಾರತ ಪಾಕಿಸ್ತಾನದ 3 ಏರ್ಬೇಸ್ ಮೇಲೆ ದಾಳಿ ಮಾಡ್ತು. ನಂತರ ಯಾವತ್ತು ಪಾಕಿಸ್ತಾನ IMFನಿಂದ ಲೋನ್ ಸಿಕ್ಕಿತು ಅವತ್ತೇ ಭಾರತ ಪಾಕಿಸ್ತಾನದ ಮಿಲಿಟರಿ ಆಸ್ತಿಗಳನ್ನು ನಾಶ ಮಾಡ್ತು. ಹಾಗೆ ಭಾರತ ಪಾಕಿಸ್ತಾನದ ಏರ್ ಡಿಫೆನ್ಸ್ ನಾಶ ಮಾಡಿದೆ. ಅದಕ್ಕಾಗಿ ಈಗ ಪಾಕಿಸ್ತಾನ ಗಲಿಬಿಲಿಗೊಂಡು ತನ್ನ ಏರ್ ಸ್ಪೇಸನ್ನು ಕ್ಲೋಸ್ ಮಾಡಿಬಿಟ್ಟಿದೆ. ಪಾಕಿಸ್ತಾನ ಯಾವಾಗ ಪರಮಾಣು ಸಾಮರ್ಥ್ಯದ ಮಿಸೈಲನ್ನು ಭಾರತದ ಮೇಲೆ ಪ್ರಯೋಗ ಮಾಡ್ತೋ ಆಗಲೇ ಪಾಕ್ ಗ್ರಹಚಾರ ಕೆಡ್ತು ಅಂತಲೇ ಅರ್ಥ. ಯುದ್ಧ ಇನ್ನೊಂದು ಸ್ಟೆಪ್ ಮೇಲೇರಿದೆ. ಪಾಕಿಸ್ತಾನದ ಸೊಕ್ಕು ಇಳಿಸೋದು ಗ್ಯಾರಂಟಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.